ಫಿನಿಶ್ ಅಂದ್ರೆ ಬಂದ್ ಮಾಡ್ಬೋದು, ಅರ್ಧ ತಾಸು ಆಗತ್ತೆ ಬಂದ್ ಮಾಡ್ಬೋದು. ಮುಂದೆ ಜಗ್ಗುದು ಇರೋದು. ಎಲ್ಲರೂ ಧ್ಯಾನ ಮಾಡ್ತಾರೆ. ಈಗಾಗಲೇ ನಿಮಗ ಎಷ್ಟು ದಿವಸ ಆಯ್ತಾಗ? 5 ದಿವಸ, 4 ದಿವಸ? 4 ದಿವಸ ಆತ. ಈಗಾಗಲೇ ಸ್ವಲ್ಪ ಸೌಂಡ್ ಜಾಸ್ತಿ ಕಡಿಮೆ ಮಾಡ್ತಾರೆ. ಈಗೆಲ್ಲರೂ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಧ್ಯಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಂತಾರೆ. ಈ ರೀತಿ ಕೂತ್ಕೊಳ್ಳು. ಬೆನ್ನು ಹುರಿ ನೇರವಾಗಿರ್ಬೇಕು, ಕುತ್ತಿಗೆ ನೇರವಾಗಿರ್ಬೇಕು. ಈಗ ಓಂ 3 ಸಲ ಓಂಕಾರವನ್ನು ಮಾಡೋಣ. ನೋಡ್ರಿ, ನಮ್ಮ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ಓಂಕಾರ ಆಗ್ಬೇಕು. ನೋಡ್ರಿ, ಓಂಕಾರವನ್ನು ಮಾಡೋದ್ರಿಂದ ನಮ್ಮ ಎಲ್ಲ 8 ಅಷ್ಟಾವರಣಗಳ ನಮ್ಮಲ್ಲಿರುವಂತ ಚಕ್ರಗಳು 8 ಚಕ್ರಗಳದಾವ. ಅವು ಭೇದನೆ ಆಗ್ತಾವ. ಸೂರ್ಯ ಅಂತೆ ಮೂಡಿ ಬಿಟ್ಟಾನೆ ಈಗಾಗಲೇ. ನಾವ್ ಯಾವಾಗಲೂ ಸೂರ್ಯ ಏಳಕ್ಕಿಂತ ಮೊದಲೇ ಹೇಳ್ಬೇಕು. ಸೂರ್ಯ ಎದ್ದ ನಂತರ ಯಾರು ಹೇಳ್ತಿರ್ಲಿಲ್ಲ, ಅವ್ರ ರೋಗ ಬರೋದು ಖಂಡಿತ. ಸೂರ್ಯ ಅದಕ್ಕೆ ಏನ್ ಮಾಡ್ಬೇಕು, ಸೂರ್ಯನ 7ಕ್ಕಿಂತ ಮೊದಲೇ ಹೇಳ್ಬೇಕು. ಬ್ರಾಹ್ಮಿ ಮುಹೂರ್ತ ಅಂತಾರ. ಬ್ರಾಹ್ಮಿ ಮುಹೂರ್ತ ಯಾರ 4 ಗಂಟೆಗೆ ಎದ್ದು ಎಲ್ಲ ಸಾಧಕರು IAS IPS KS ಏನ್ ಮುಗಿಸಾರಲ್ಲ, ನಮ್ಮ ಪ್ರಧಾನಮಂತ್ರಿ ಯಾರ್ದಾರಿ? ಅವ್ರು ಎಷ್ಟು ಗಂಟೆಗೆ ಹೇಳ್ತಾರೋ? 3 ಗಂಟೆ 4 ಗಂಟೆಗೆ ಹೇಳ್ತಾರ. ಅವ್ರು ಯಾರ 4 ಗಂಟೆಗೆ ಎದ್ದು ಅಭ್ಯಾಸ ಮಾಡ್ತೀರಿ, ತಿಳ್ಕೊತೀರಿ, ಓದ್ತೀರಿ, ಅವ್ರು ಒಳ್ಳೆ IAS IPS ಆಗ್ಬೇಕ. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು. ಅದನ್ನ ನಾ ಡೈಲಿ ಹೇಳ್ತಾ ಹೋಗ್ತೀನಿ. ಈಗ ಓಂಕಾರವನ್ನು ಮಾಡೋಣ. ಉಸಿರು ತೆಗೆದುಕೊಳ್ರಿ. ಓ तत्सवितुर्वरेण्यं भर्गो देवस्य धीमहि धियो यो न प्रचोदयात्. ॐ त्र्यम्बकं यजामहे सुगन्धिं पुष्टिवर्धनम् उर्वारुकमेव बन्धनान् मृत्युर्मुक्षयमामृतात्. ॐ सहनाववतो सहनौ भुनक्तो सवीरं करवावहै तेजस्विनामधीतमस्तु मा विद्विषावहै. ॐ असतो मा सद्गमय तमसो मा ज्योतिर्गमय मृत्योर्मामृतंगमय. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ 2 ಕೈಗಳ ಮೇಲ್ಗಡೆ ತಗೊಳ್ರಿ. ಕಣ್ಣು ಮುಚ್ಚಿರ್ಬೇಕು. ಆ ರೀತಿ ನಿಧಾನವಾಗಿ ಕಣ್ಣು ಮೇಲೆ ಈ ರೀತಿ ಆಡಿಸ್ರಿ. ಈಗ ಜಾಗಿಂಗ್ ಅನ್ನು ಮಾಡೋಣ. ಸುಮಾರು ಅದನ್ನ ಇದನ್ನ ಕೊಡ್ಸಿ. ಯಾರಿಗೆ ನಿಮ್ಮ ಶಕ್ತಿ ಅನುಸಾರ ಜಾಗಿಂಗ್ ಅನ್ನು ಮಾಡ್ರಿ. ಬಹಳ ತ್ರಾಸ ಪಟ್ಕೊಂಡ್ ಮಾಡಂಗಿಲ್ಲ, ಕಷ್ಟಪಟ್ಟು ಮಾಡಂಗಿಲ್ಲ. ಎಷ್ಟು ಪಟ್ಟು ಮಾಡೋದು, ಮತ್ತೆ ಆನಂದವಾಗಿ ಮಾಡೋದು, ಖುಷಿ ಖುಷಿಯಾಗಿ ಮಾಡೋದು. ಈಗ channel, share and subscribe. Thank you.
ಹೇಳ್ರಿ ಹಿಂಗೆ ಹಿಂಗೆ ತೋರಿ ನಿಧಾನವಾಗಿ ಮಾಡ್ಬೇಕು ಖುಷಿಯಾಗಿ ಮಾಡ್ಬೇಕು ಯೋಗಿಯಾಗುವ ಶಿವ ಯೋಗಿಯಾಗುವ ತೋರಿ ನಿಧಾನವಾಗಿ ಮಾಡಿ ಖುಷಿಯಾಗಿ ಮಾಡಿ ಆನಂದವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಭಾವಿಯಾಗುವ ಸಮರಸ ಸುಖ ಎಲ್ಲ ಲೂಜ್ಬಿಟ್ಟು ಎಲ್ಲ ಶರೀರಗಳನ್ನು ಕೀಲುಗಳನ್ನು ಸಡಿಲಿಸುವುದು ಅದನ್ನು ಚೇಂಜ್ ಈಗ ಏಳುವ ಗುರುದೇವನ ಮೆನೆಯುವ ಗುರುದೇವನ ಮೆನೆಯುವ ಆಗು ಮಾಡಿದ್ದು ಶಿರವಾಗಿ ನಮಿಸುವ ಆಗು ಮಾಡಿದ್ದು ಶಿರವಾಗಿ ನಮಿಸುವ ಕಾರಣವಿಲು ಬದಲಿದ್ದೆ ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ ಈಗ ಪೂಜೆಯ ಹೋಯಿತೆ ಪೂಜೆಯ ಬೇರೆ ಮೀರಿ ಹೋಯಿತೆ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖ ಸಮರಸ ಸುಖನು ಭಾವಿಯಾಗುವ ಈಗ stay ಸ್ವಲ್ಪ 1 2 3 4 25 ಇರಬೇಕು ನಾವು ಅಲುಗಡೆ ಕೂಡುವ ಸ್ವಲ್ಪ ಹಿಂಗ್ ಮಾಡಿ ಕೂಡುವ ಅಘಹರನ ಅಂಗೈಲಿಟ್ಟು ಅಸ್ತಿಲಿ ಮಾಡ್ರಿ ನೋಡುವ ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖನು ಭಾವಿಯಾಗುವ ಸಮರಸ ಸುಖನು ಭಾವಿಯಾಗುವ ಪೂರ್ಣ ಬಗೆ ಮುಂದ್ಗಡೆ ಹೋಗಿ ಎಲ್ಲ ನಿಮ್ಮ ಕೀಲುಗಳೆಲ್ಲ ಸಡಿಲಿಸ್ಬೇಕು ಆಕ್ಟಿವ್ ಆಗ್ತದೆ ಬಸವ ಒಬ್ಬ ಅಲ್ಲಮ ಪ್ರಭುವ ಬಸವ ಒಬ್ಬ ಅಲ್ಲಮ ಪ್ರಭುವ ಈಗ ಪಾದ ಹಸ್ತಾಸನ ಕರೆಯುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀಡಿರೆನ್ನುವ ಶಿವಯೋಗದಿ ಕೈ ನೀಡಿರೆನ್ನುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಶಿವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ನೋಡಿ ಕೈ ಹಿಂಗಿರ್ಲಿ ನೋಡಿ 3 4 1 2 3 4 एक दो एक दो एक दो एक दो एक दो ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಸುಖದನುಭವಿಯಾಗುವ
ಈಗ ತಗೊಳ್ರಿ, ಕೈಗಳು ಈ ರೀತಿ ಮಾಡಿ. ಈಗ ಸ್ವಲ್ಪ ಕೈ ಮ್ಯಾಗ ನಡು ಮ್ಯಾಗ ಇಡ್ರಿ, ದೀರ್ಘವಾಗಿ ಉಸಿರಾಡ್ರಿ. ಈಗ ಮೊಣಕಾಲ ಮೇಲೆ ಕೈಗಿಟ್ಟು ನಿಧಾನವಾಗಿ ರೊಟೇಟ್ ಮಾಡ್ರಿ. ಎಡಗಡೆಯಿಂದ ಬಲಗಡೆಗೆ ಮೂವಿಂದ ಉಸಿರಾಡಿ. ರಿವರ್ಸ್. ಈಗ ತಗೊಳ್ರಿ. ಈಗೆಲ್ಲ ವಿದ್ಯಾರ್ಥಿ ಹೇಳಿದ್ದಾರೆ, ನಿಮ್ಗೇನು ಬೊಜ್ಜು ಇರುದಿಲ್ಲ, ಮೊಣಕಾಲು ನೋವು ಇರುದಿಲ್ಲ, ಎಲ್ಲ ಗಟ್ಟಿಯಾಗಿರ್ತಾರೆ. ನಾವು ಬಹಳಷ್ಟು ಮಂದಿಗೆ ವಯಸ್ಸಾಗಿರ್ತದೆ. ನೀವು ದೊಡ್ಡವರಾದ್ರೆ ಅಂದ್ರೆ ಏನಂತಾರ, ಹೊಟ್ಟೆ ಬರ್ತೈತಿ, ಬೊಜ್ಜು ಬರ್ತಾವು, ವೇಟ್ ಜಾಸ್ತಿ ಆಗತಿ, ಕೈ ಕಾಲು ನಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಈಗ ನೀವು ಕೆಳಗೆ ಇದ್ರಂದ್ರೆ ಹೆಣ್ಮಕ್ಳು ಹೆಂಗಿರ್ಬೇಕ, ನಡಸನ್ನ ಇರ್ಬೇಕು. ನಡಸನ್ನ ಇರ್ಬೇಕಾರ ಈ ಆಸನ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಡೈಲಿ ಒಳ್ಳೆ ನಿಮಗೆ ಶಿಕ್ಷಕರು ಈ ಯೋಗವನ್ನ, ಸಂಸ್ಕಾರವನ್ನ ಒಳ್ಳೆಯ ಕಲಿಸಲಿಕ್ಕೆ. ಇದನ್ನ ಕಲ್ತಿರಂದ್ರೆ ನಿಮ್ ಜೀವನದಲ್ಲಿ ಯಾವುದೂ ಕೆಟ್ಟ ವಿಚಾರಗಳಿಗೆ, ಕೆಟ್ಟ ಚಟಗಳನ್ನ ಅಂಟುಕೊಳ್ಳುದಿಲ್ಲ. ಯೋಗ ಅಂದ್ರೆ ಹಂಗ, ಒಳ್ಳೆಯದನ್ನ ಬಯಸುವಂಥದ್ದು ಯೋಗ. ಈಗ ಒಂದು ಇದಕ್ಕೆ ಈ ರೀತಿ ಪಾರ್ಶ್ವಕೋನಾಸನ ಅಂತ ಇರುತ್ತೆ. ಯಾವ ಆಸನ ಇದು? ಇದನ್ನ BK ಅಯ್ಯಂಗಾರ್ ಅವರು ಎಡಗಾಲನ್ನು ಹಿಂಗೆ ತಿರುಗಿಸೋದು. ಇದು ಹೀಗಿರ್ಬೇಕು, ಇದು ಹೀಗಿರ್ಬೇಕು. ಈ ರೀತಿ ಇಲ್ಲಿ ಕೈಗಳನ್ನು ಊರ್ಬೇಕು. ನೋಡ್ರಿ ಎಲ್ಲರೂ ಹೀಗೆ ಈ ರೀತಿ ತಗೊಳ್ರಿ. ಒಂದ್ ಕಡೆ ನೋಡ್ರಿ, ನಾನು ಎಡಗಾಲನ್ನ ಬಲಗಾಲನ್ನ ಸೀದಾ ಮಾಡೀನಿ, ಎಡಗಾಲನ್ನ ಹಿಂಗ್ ಮಾಡೀನಿ. ಈ ಪೂರ ಇದು ಇರಬೇಕು. ಆಮೇಲೆ ಮೇಲ್ಗಡೆ ಹತ್ತಿರಿ ನೋಡಿ. ಯಾರೇ ಮಿಲಿಟರಿ ಒಳಗ, ಪೊಲೀಸ್ ಇಲಾಖೆ ಒಳಗೆ ಸೇರ್ಬೇಕಾದ್ರೆ ಇದೇ ಅಗಲ ಆಕತಿ, ಚೆಸ್ಟ್ ಅಗಲ ಆಗ್ತದೆ, ನಡೆದ ನೋವು ಕಡಿಮೆ ಆಕತಿ, ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ, ಕುತ್ತಿಗೆ ನೋವುಗಳು ನಿವಾರಣೆ ಆಗ್ತದೆ, ಕಣ್ಣಿನ ತೊಂದರೆ ನಿವಾರಣೆ ಆಗ್ತದೆ. ಅದನ್ನ ಹಿಂಗ್ ಮಾಡ್ರಿ. ಆಮೇಲೆ ಹೀಗೆ ತಗೊಳ್ರಿ, ವೀರಭದ್ರಾಸನ, ಹನುಮಾನಾಸನ, ವಿಶ್ರಾಮ. ಇದ್ರ ಏನ್ ಮಾಡ್ರಿ, ಬಲಗಾಲನ ಇದು ಹೀಗಿರ್ಬೇಕು, ಇದು ಹೀಗಿರ್ಬೇಕು. ಪೂರ ಹೆಂಗ್ ಮಾಡಿಸ್ರಿ, ಇದು 90 ಡಿಗ್ರಿ ಇರ್ಬೇಕು. ನಿಧಾನ ಮಾಡಿ. ಆಗ ಪೂರ ಮೇಲ್ಗಡೆ ಹತ್ರಿ, ಎದೆ ಆಗಲಕ್ಕತಿ. ಹಾಗೆ ಈ ರೀತಿ ಕೈಗಳನ್ನು ತಗೊಳ್ರಿ. ಅವೆಂತೋ ಈಗ
ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದ ವಿದ್ಯಾರ್ಥಿಗಳು ಆಗಿರುವಂತ ಕೈಬತ್ತಿ ಗುರುಗಳಿಗೆ ಹಾಗೂ ಇವತ್ತಿನ ಯೋಗಾಭ್ಯಾಸವನ್ನು ನಡೆಸತಕ್ಕಂತ ಹೊಳೆಪನೂರ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಸಂಘಟನೆಯ ಪರವಾಗಿ ಒಂದು ಚಿಕ್ಕದಾದ ಸನ್ಮಾನ ಈಗ ನಡೀತಾ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಸನ್ಮಾನವನ್ನ ನೆರವೇರಿಸಬೇಕು ಅಂತ ಹೇಳಿ ನಾವು ಸಂಘದ ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಬಂದ್ ಮಾಡ್ಬಿಡಿ, ಬಂದ್ ಮಾಡಿ.